ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಂ ಕರೋತು ಪ್ರವರಂ ಮುನೀನಾಂ ಪತಂಜಲಿ ಪ್ರಾಂಜಲಿರಾನತೋಸ್ಮಿ. ಯೋಗದಿಂದ ನಮ್ಮ ದೇಹದ ಕಲ್ಮಶಗಳನ್ನೆಲ್ಲ ದೂರಗೊಳಿಸುವ ಒಂದು ಯೋಗಾಭ್ಯಾಸವನ್ನು ಕಲಿಸಿಕೊಟ್ಟ ಪತಂಜಲಿ ಮುನಿಗಳಿಗೆ ಅವರ ಚರಣಾರವಿಂದಕ್ಕೆ ನಮಸ್ಕರಿಸುತ್ತಾ ಈ ಒಂದು ಸಣ್ಣ ಒಂದು ಮಾತುಕತೆಗಳನ್ನು ಶುರು ಮಾಡೋಣ. ನನ್ನ ಹೆಸರು ಡಾಕ್ಟರ್ ನಿಶಾಂತ್ ಪೈ, ಮುಖ್ಯ ವೈದ್ಯಾಧಿಕಾರಿ, ಅಗ್ನಿವೇಶ ಆಯುರ್ವೇದ ಸಂಸ್ಥಾನ, ರಾಷ್ಟ್ರೋತ್ಥಾನ ಆಸ್ಪತ್ರೆ, ರಾಜರಾಜೇಶ್ವರಿ ನಗರ, ಬೆಂಗಳೂರು. ಮೊದಲನೇದಾಗಿ, ಇಂದಿನ ಒಂದು ಜೀವನ ಶೈಲಿಯಿಂದ ಬರುವಂಥ ಹಲವಾರು ಕಾಯಿಲೆಗಳು, ಅದು ಗಂಟಿನ ಸಮಸ್ಯೆ ಇರ್ಬೋದು, ಬೆನ್ನಿನ ಸಮಸ್ಯೆ ಇರ್ಬೋದು, ಉಸಿರಾಟದ ಸಮಸ್ಯೆ ಇರ್ಬೋದು, ಬೇರೆ ಯಾವುದೇ ಥರದ ಸಮಸ್ಯೆ ಇರ್ಬೋದು, ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ಎಲ್ಲಿ ಕುಂದುಕೊರತೆ ಉಂಟಾಗ್ತದೆ ಈ ಒಂದು ಕಾಯಿಲೆಗಳು ಉಲ್ಬಣವಾಗ್ತದೆ. ಹಾಗೆ ಇದನ್ನು ನಾವು ವೈದ್ಯರಲ್ಲಿ ಹೋಗಿ ಅದರ ಪ್ರಕಾರ ಅವರ ಸಲಹೆಗಳಂತೆ ಔಷಧಿಗಳನ್ನು ತೆಗೆದುಕೊಳ್ಳೋದು, ಜೀವನ ಶೈಲಿಯಲ್ಲಿ ಹಲವಾರು ಅಂತರಗಳನ್ನು ಮಾಡಿಕೊಳ್ಳುವಂಥದ್ದು, ಅಳವಡಿಸಿಕೊಳ್ಳುವಂಥದ್ದು ಮಾಡ್ತೇವೆ. ಆದರೂ ಕೂಡ ಎಲ್ಲರೂ ಮಾಡುವಂಥದ್ದು ಅವರವರ ಆಸಕ್ತಿಗನುಗುಣವಾಗಿ, ಅವರವರ ಶಕ್ತಿಗಳ ಅನುಗುಣವಾಗಿ, ಅವರವರ ಸಮಯಕ್ಕನುಗುಣವಾಗಿ ಮಾಡಿಕೊಳ್ಳುವಂಥದ್ದು ಒಂದು ಅಭ್ಯಾಸ ಏನಂದರೆ ಯೋಗಾಭ್ಯಾಸ. ಈಗ ಯೋಗ ಅಂದರೆ ಏನು ಅಂತ ತಿಳ್ಕೊಳ್ಳೋದು ಅಂತಾದರೆ, ಯೋಗಸ್ತು ಯೋಜನ ಯಾತು ಯುಜ್ಯತೆ, ಯೋಜಿಸುವಂಥದ್ದು, ಅದನ್ನು ಒಂದು ಸಮತೋಲನಕ್ಕೆ ತರುವಂಥದ್ದು, ಇದನ್ನು ಯೋಗ ಅಂತ ಕರಿತೇವೆ. ಯೋಗಸ್ತು ಯೋಜನ ಯಾತು ಯುಜ್ಯತೆ. ಯೋಜನ ಅಂದರೆ ಸೇರಿಸುವಂಥದ್ದು. ಏನನ್ನು ಸೇರಿಸುವಂಥದ್ದು? ಒಂದು ದೇಹವನ್ನು ಸೇರಿಸುವಂಥದ್ದು, ದೇಹದೊಂದಿಗೆ ಮನಸ್ಸನ್ನು ಸೇರುವಂಥದ್ದು, ಅಂತಿಮವಾಗಿ ಈ ದೇಹ ಮನಸ್ಸೊತ್ತಿಗೆ ಆತ್ಮವನ್ನು ಸೇರಿಸಿಕೊಳ್ಳುವಂಥದ್ದು ಯೋಗ. ಇದು ಯಾಕೆ ನಮಗೆ ಬೇಕು, ಇದರಿಂದ ಏನು ಲಾಭ ಅಂತ ಕೇಳೋದಾದರೆ, ನಮ್ಮ ಹಲವಾರು ಕಾಯಿಲೆಗಳಿಗೆ ಇದರಲ್ಲಿ ಉತ್ತರವನ್ನು ಕಂಡುಕೊಳ್ಬೋದು ನಾವು. ಮೊದಲನೇದಾಗಿ, ಎಲ್ಲ ಕಾಯಿಲೆಗಳಿಗೆ ಔಷಧಿಯಿಂದನೇ ನಮಗೆ ಒಂದು ಪರಿಹಾರ ಸಿಗ್ತದೆ ಅಂತಾದರೆ ಅದು ಬಹುತೇಕ ಮಟ್ಟಿಗೆ ಸುಳ್ಳು ಅಂತ ನಾವು ಅಂದ್ಕೊಳ್ಬಹುದು. ಆದರೆ ಒಂದು ನಾವು ಕಂಡುಕೊಂಡಿದ್ದೇನು ಅಂದರೆ, ಯೋಗದಿಂದ ಯಾರಿಗೂ ನಷ್ಟ ಆಗಿಲ್ಲ ಹೊರತು ಅದರಿಂದ ಲಾಭವೇ ಆದಂಥದ್ದು. ಹಾಗಾಗಿ ಯೋಗ ಎಲ್ಲ ವಯಸ್ಸಿನವರು ಮಾಡುವಂಥದ್ದು, ಅವರವರ ಶಕ್ತಿಗೆ ಅನುಗುಣವಾಗಿ, ಅವರವರ ದೇಹಕ್ಕೆ ಅನುಗುಣವಾಗಿ, ಅವರವರ ಪ್ರಕೃತಿಗೆ ಅನುಗುಣವಾಗಿ. ಹಾಗಾಗಿ ಈ ಯೋಗದಿಂದ ಏನು ಲಾಭ ಆಗ್ತದೆ ಹಾಗೂ ಹೇಗೆ ಲಾಭ ಆಗ್ತದೆ ಅಂತ ತಿಳ್ಕೊಳ್ಳೋದೇ ಈ ಒಂದು ನಮ್ಮ ಕಾರ್ಯಕ್ರಮದ ಉದ್ದೇಶ. ಮೊದಲನೇದಾಗಿ ಹೇಳಬೇಕಾದ್ರೆ, ಈ ಶರೀರಕ್ಕೆ ಯೋಗ ಯಾಕೆ ಬೇಕು? ಮೊದಲನೇದು, ಈ ಶರೀರವು ಸ್ರೋತೋಮಯ ಪುರುಷ ಅಂತ ಕರಿತೇವೆ. ಪುರುಷ ಅಂದರೆ ಇಲ್ಲಿ ಸ್ತ್ರೀವಾಚಕ, ಅದು ಪುರುಷವಾಚಕ ಅಲ್ಲ. ಪುರುಷ ಅಂದರೆ ದೇಹ. ಸ್ರೋತೋಮಯೋ ಹಿ ದೇಹ ಅಂತಲೇ ಹೇಳ್ಕೊಳ್ಳೋಣ. ಸ್ರೋತಸ್ ಅಂದರೆ ಏನು? ಸ್ರೋತಸ್ ಅಂದರೆ ನಮ್ಮ ದೇಹದಲ್ಲಿ ನಡೆಯುವಂಥ ರಕ್ತ ಸಂಚಾರ. ಈ ರಕ್ತ ಸಂಚಾರ ಆಗಲಿಕ್ಕೆ ಏನು ವಾಹಿನಿಗಳು ಬೇಕೋ ಆ ಎಲ್ಲ ಭಾಗದಲ್ಲಿಯೂ ಇರುವಂಥದ್ದು. ಹಾಗಾಗಿ ಸ್ರೋತೋಮಯ, ಈ ದೇಹವೇ ಒಂದು ರಕ್ತ ಸಂಚಾರದ ಒಂದು ಗೂಡು. ಎಲ್ಲ ಕಡೆ ರಕ್ತ ಸಂಚಾರದಿಂದನೇ ಆಗುವಂಥದ್ದು. ಈಗ ನಾವು ತಿಳ್ಕೊಳ್ಳೋದು, ಕಾಯಿಲೆ ಯಾವುದರಿಂದ ಬರ್ತದೆ? ರಕ್ತ ಸಂಚಾರದಲ್ಲಿ ಏರುಪೇರು ಅಥವಾ ರಕ್ತದಲ್ಲಿನ ಹೆಚ್ಚು ಕಮ್ಮಿ ಆಗುವಂಥದ್ದು. ಇಲ್ಲ, ಒಂದು ಸುಲಭವಾಗಿ ತಿಳ್ಕೊಳ್ಳೋದು, ಯಾವುದೇ ಒಂದು ಜಾಗದಲ್ಲಿ ಯಾವುದೇ ಒಂದು ಡ್ಯಾಮೇಜ್ ಆಯಿತು ಅಂತ ಇಟ್ಕೊಳ್ಳಿ, ಏನೋ ಒಂದು ಹಾನಿ ಆಯಿತು. ಆ ಹಾನಿಯನ್ನು ದೇಹ ಹೇಗೆ ಅದನ್ನು ಸರಿಪಡಿಸ್ಕೊಳ್ತದೆ? ಇದು ರಕ್ತ ಸಂಚಾರದ ಮೂಲಕ. ರಕ್ತ ಸಂಚಾರದಿಂದ ಎಲ್ಲ ದೇಹ ಭಾಗಗಳಿಗೆ ಏನು ಸಿಗ್ತದೆ? ಪೌಷ್ಟಿಕಾಂಶ ಸಿಗ್ತದೆ. ಈ ಪೌಷ್ಟಿಕಾಂಶದ ಮಾರ್ಗದಿಂದ ಅದು ಔಷಧಿ ಆಗಲಿ, ಅದು ಆಹಾರ ಆಗಲಿ, ಎಲ್ಲ ದೇಹದ ಮೂಲೆಗೂ ತಲುಪಿಸುವಂಥ ಕೆಲಸ ಈ ರಕ್ತವಾಹ ಸ್ರೋತಸ್ಸಿದು, ಈ ರಕ್ತ ಸಂಚಲನ, ಈ ರಕ್ತವಾಹಿನಿಗಳದ್ದು. ಇದರಿಂದಾನೇ ಎಲ್ಲ ಹಲವಾರು ಕಾಯಿಲೆಗಳನ್ನು ಸರಿಪಡಿಸ್ಕೊಳ್ಳೋಕ್ಕಾಗ್ತದೆ. ಇದರಿಂದ ಆಗುವ ಕಾಯಿಲೆಗಳನ್ನು ಕೆಲವೊಂದು ನಾನು ನಿಮಗೆ ಹೇಳಬಲ್ಲೆ. ಉದಾಹರಣೆಗೆ, ರಕ್ತ ಸಂಚಾರ ಕಡಿತವಾಯಿತು ಅಂತ ಇಟ್ಕೊಳ್ಳೋಣ. ಈ ಗ್ಯಾಂಗ್ರೀನ್ ಆಗುವ ಸಮಸ್ಯೆ, ಇಲ್ಲಿ ರಕ್ತ ಸಂಚಾರ ಇಲ್ಲ. ಹಾಗೆ ಹಲವಾರು, ಈಗ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಅಂತ ಬರ್ತದೆ, ಹೃದಯಕ್ಕೆ ಬೇಕಾದಂಥ ರಕ್ತ ಸಂಚಾರ ಅದಕ್ಕೆ ಸಾಕಾಗೋದಿಲ್ಲ. ಹಾಗೆ ಕೆಲವರಿಗೆ ಗಂಟಿನ ಸಮಸ್ಯೆ ಬರ್ತದೆ, ಆರ್ಥ್ರೈಟಿಸ್ ಅಂತ ಕರಿತೇವೆ. ಗಂಟಿಗೆ ಬೇಕಾದ ರಕ್ತ ಸಂಚಾರ ಕಡಿಮೆ ಆಗೋದ್ರಿಂದ, ಅಂದರೆ ಇದನ್ನು ನಾವು ಮೈಕ್ರೋ ಸರ್ಕ್ಯುಲೇಷನ್ ಅಂತ ಹೇಳ್ತೇವೆ. ಮೈಕ್ರೋ ಸರ್ಕ್ಯುಲೇಷನ್ ಅಂದರೆ ತುಂಬ ಸೂಕ್ಷ್ಮ ವಾಹಿನಿಗಳು ಇವು. ಇದರಲ್ಲಿ ಪ್ರಾಬ್ಲಮ್ ಉಂಟಾದಾಗ ಇದಾಗುವಂಥದ್ದು. ಕೆಲವರಿಗೆ ಕಿಡ್ನಿ ಸಮಸ್ಯೆ ಬರ್ತದೆ. ಈ ಪ್ರಮೇಹದಿಂದ ಆಗುವಂಥ ಹಲವಾರು ಕಾಯಿಲೆಗಳು ಬರ್ತದೆ. ಡಯಾಬಿಟಿಕ್ ರೆಟಿನೋಪತಿ ಆಗಿರ್ಬೋದು, ಡಯಾಬಿಟಿಕ್ ನೆಫ್ರೋಪತಿ ಆಗಿರ್ಬೋದು. ಹೀಗೆ ಹಲವಾರು ಕಾಯಿಲೆಗಳು. ರಿವರ್ಸ್ ಮಾಡೋದು ಹೇಗೆ? ಈ ರಿವರ್ಸ್ ಅಂದರೆ ಇದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತಾದರೆ, ಆದಂಥ ಡ್ಯಾಮೇಜನ್ನು ರಿಪೇರ್ ಮಾಡುವಂಥದ್ದು ತುಂಬ ಕಡಿಮೆ ಆಗುವಂಥದ್ದು. ಆದರೆ ಇದನ್ನು ನಾವು ಸರಿಯಾಗಿ ನೋಡ್ಕೊಳ್ಬೋದು ಹೇಗೆ ಅಂದರೆ, ರಕ್ತ ಸಂಚಾರವನ್ನು ಅಡೆಕ್ವೇಟಾಗಿ ಮೇಂಟೈನ್ ಮಾಡಿಕೊಂಡು. ಅಂದರೆ ಹೇಗೆ ಇದನ್ನು ರಕ್ತ ಸಂಚಾರವನ್ನು ಕರೆಕ್ಟಾಗಿ ಇಟ್ಕೊಳ್ಳುವಂಥದ್ದು. ಅದಕ್ಕೆ ನಾವು ಮಾಡುವಂಥದ್ದು ಈ ಆಸನಗಳು. ಆಸನಗಳಿಂದ
ರಕ್ತ ಸಂಚಾರ ಜಾಸ್ತಿ ಆಗ್ತದೆ. ಈಗ ನಾವು ಯೋಗದಲ್ಲಿ ನೋಡೋದಾದರೆ ಚಕ್ರಗಳಂತ ಹೇಳ್ತೇವೆ. ಚಕ್ರಗಳು ಇದು ಏನು ಅಂದರೆ ಎನರ್ಜಿ ಪಾಯಿಂಟ್ಸ್, ಇದೆಲ್ಲ ಎನರ್ಜಿ ಪಾಯಿಂಟ್ಸ್. ಹಾಗೆ ದೇಹದಲ್ಲಿ ಹಲವಾರು ಕಡೆ ರಕ್ತ ಸಂಚಲನೆ ಮಾಡಲಿಕ್ಕೆ ಕೆಲವು ಪಾಯಿಂಟ್ಸ್ಗಳುಂಟು, ರಕ್ತ ಸಂಚಾರ ಆಗಲಿಕ್ಕೆ. ಏನಿಂಥ ಪಾಯಿಂಟ್ಸ್ಗಳು ನೀವು ನೋಡಿರ್ಬೋದು. ಯಾವುದೇ ಒಂದು ಆಸನಗಳನ್ನು ಹಾಕಬೇಕಾದ್ರೆ, ಒಂದು ಆಸನ ಹಾಕಬೇಕಾದ್ರೆ ಒಂದು ಜಾಗದಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಆ ಒಂದು ಪ್ರೆಷರ್ ಕ್ರಿಯೇಟ್ ಆಗೋದ್ರಿಂದ ಅಲ್ಲಿ ರಕ್ತ ಸಂಚಾರ ಜಾಸ್ತಿ ಆಗ್ತದೆ. ಹಾಗೆ ಈಗ ಉದಾಹರಣೆ ತಗೊಳ್ಳೋದಾದರೆ, ಎಲ್ಲರಿಗೂ ವೆರಿಕೋಸ್ ವೇನ್ ಅನ್ನೋ ಸಮಸ್ಯೆ ಬಹಳವಾಗಿ ಕಾಡ್ತಾ ಉಂಟು. ವೆರಿಕೋಸ್ ವೇನ್ ಯಾಕೆಪ್ಪ ಈ ವೆರಿಕೋಸ್ ವೇನ್ ಬಂತು? ಹೆಚ್ಚು ಹೊತ್ತು ನಿಂತು ಬರುವಂಥ ಕಾಯಿಲೆ. ಈಗ ಯಾರು ಅಧ್ಯಾಪಕರಿರ್ಬೋದು, ಇಲ್ಲ ಹೆಚ್ಚು ಹೊತ್ತು ನಿಂತು ಮಾಡುವಂಥ ಕೆಲಸ ಇರ್ಬೋದು, ಅವರಿಗೆಲ್ಲ ಈ ವೆರಿಕೋಸ್ ವೇನ್ ಅನ್ನೋದೊಂದು ಬಹಳ ಒಂದು ದೊಡ್ಡ ಕಾಯಿಲೆ ಆಗಿಬಿಟ್ಟಿದೆ. ಯಾವುದಕ್ಕೆ ಈ ವೆರಿಕೋಸ್ ವೇನ್ ಆಗುವಂಥದ್ದು? ಸುಮ್ಮನೆ ನಿಂತುಕೊಂಡೇ ಇರುವುದು, ಅದರಲ್ಲಿ ಏನೂ ಸಂಚಲನೆ ಇಲ್ಲ. ಸುಮ್ಮನೆ ನಿಂತ್ಕೊಂಡಿರೋದ್ರಿಂದ ಏನೂ ಸಂಚಲನೆ ಇಲ್ಲ. ಸಂಚಲನೆ ಇಲ್ಲದಾಗ ರಕ್ತ ಸಂಚಾರ ಕೂಡ ಕಡಿಮೆ ಆಗುವಂಥದ್ದು. ಆ ರಕ್ತ ಸಂಚಾರ ಕಡಿಮೆ ಆಗಿ ಆ ಕಾಲಿನ ರಕ್ತವಾಹಿನಿಗಳ ಮೇಲೆ ಭಾರವಿದ್ದಾಗ ಈ ಒಂದು ವೆರಿಕೋಸ್ ವೇನ್ ಪ್ರಾರಂಭ ಆಗ್ತದೆ. ಇದನ್ನು ಹೇಗಪ್ಪ ಯೋಗದಿಂದ ಸರಿಮಾಡಿಸ್ಕೊಳ್ಳಿಕ್ಕಾಗ್ತದೆ? ಹೌದು, ಖಂಡಿತವಾಗಿ. ಅದಕ್ಕೆ ಬೇಕಾದಂಥ ಆಸನಗಳನ್ನು ಮಾಡುವಂಥದ್ದು. ಈಗ ಉತ್ಥಾನ ಪಾದಾಸನ, ವಜ್ರಾಸನ ಇಂಥದ್ದೆಲ್ಲ ಹಾಕುವಂಥದ್ರಿಂದ ನಾವು ಹಲವಾರು ರೋಗಿಗಳಲ್ಲಿ ಕಂಡಿದ್ದೇವೆ, ಬಹುತೇಕವಾಗಿ ಗುಣಮುಖರಾಗ್ತಾ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಈ ಎಲ್ಲ ವಿಷಯಗಳನ್ನು ಅರ್ಥಕೊಂಡು ಈ ರಕ್ತ ಸಂಚಾರದ ಮೇಲೆ ಹೆಚ್ಚು ಗಮನವನ್ನು ಕೊಟ್ಕೊಂಡು ಬೇರೆ ಬೇರೆ ಯೋಗಾಸನದ ಭಂಗಿಯಿಂದ ಆ ರಕ್ತ ಸಂಚಾರಗಳನ್ನು ಹೆಚ್ಚು ಮಾಡ್ತಾ ಹೋದಲ್ಲಿ ಎಲ್ಲೆಲ್ಲಿ ಡ್ಯಾಮೇಜ್ ಅಂದರೆ ಎಲ್ಲೆಲ್ಲಿ ಹಾನಿ ಆಗಿದೆ, ಯಾವುದೋ ಒಂದು ರೀತಿಯಲ್ಲಿ ಹಾನಿ, ಅದು ನಮ್ಮ ನೈಸರ್ಗಿಕ ಇದರಿಂದ ಪ್ರಕೋಪದಿಂದ ಇರ್ಬೋದು, ಇಲ್ಲ ನಾವು ಮಾಡುವ ಕೆಲಸದಿಂದ ಇರ್ಬೋದು, ಇಲ್ಲ ನಮ್ಮ ಒಂದು ಜೀವನ ಶೈಲಿಯಿಂದ ಇರ್ಬೋದು, ಎಲ್ಲ ವಿಧಗಳಿಂದ ಆಗುವಂಥ ಹಾನಿಯನ್ನು ರಿವರ್ಸ್ ಮಾಡುವಂಥ ಒಂದೇ ಏಕೈಕ ಒಂದು ಮಾರ್ಗ ಅಂದರೆ ರಕ್ತ ಸಂಚಾರವನ್ನು ನಾವು ಕಂಟ್ರೋಲ್ ಮಾಡುವಂಥದ್ದು, ನಿಯಮಿತವಾಗಿ ಜಾಸ್ತಿ ಮಾಡುವಂಥದ್ದು. ಹೇಗೆ ನಿಯಮಿತವಾಗಿ? ಒಂದು ಯೋಗಾಸನದ ಭಂಗಿಯಿಂದಾಗಲಿ, ಇಲ್ಲ ಅದಕ್ಕೆ ಬೇಕಾದಂಥ ಒಂದು ಬೇರೆ ಬೇರೆ ಪ್ರಾಣಾಯಾಮಗಳು, ಯೋಗಾಸನಗಳು ಹಲವಾರಿದೆ, ಇದನ್ನೆಲ್ಲ ಮಾಡುವಂಥದ್ದು. ಹಾಗೆ ಯೋಗ ಇದು ಆಸನಗಳು ಯೋಗದ ಒಂದು ಭಾಗ. ಈ ಒಂದು ಭಾಗವನ್ನು ಸರಿಯಾಗಿ ಮಾಡಿದಲ್ಲಿ ಹಲವಾರು ದೇಹಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ನಾವು ಸರಿಪಡಿಸಲಿಕ್ಕೆ ಮಾಡ್ಬೋದು. ಇನ್ನು ಎರಡನೆಯದಾಗಿ ನಮ್ಮ ದೇಹದ ರಕ್ತ ಸಂಚಾರ ಆಯಿತು ಅಂತಾದರೆ ಇನ್ನೊಂದು ನರ್ವಸ್ ಸಿಸ್ಟಮ್ ಅಂತ ಕರಿತೇವೆ. ಏನು ನಾವು ನರಮಂಡಲ ಅಂತ ಹೇಳ್ತೇವೆ. ನಮ್ಮ ಮೆದುಳಿನಿಂದ ಹಿಡಿದು ಕೈಕಾಲಿನ ಮೂಲೆ ತನಕ ಇರುವಂಥ ಈ ನರಮಂಡಲಗಳು, ಇದನ್ನು ಆ್ಯಕ್ಟಿವೇಟ್ ಮಾಡೋದು ಹೇಗೆ? ಸುಮ್ಮನೆ ಇದ್ದಾಗ ಹೇಗೆ ರಕ್ತ ಸಂಚಾರ ಬೇರೆ ಭಾಗಕ್ಕೆ ಕಮ್ಮಿ ಆಗ್ತದೋ ಹಾಗೆ ನರಮಂಡಲಗಳಿಗೂ ಕಡಿಮೆ ಆಗ್ತದೆ. ಇದನ್ನು ಆ್ಯಕ್ಟಿವೇಟ್ ಮಾಡೋದು ಒಂದು ವಿಧಾನ ಅಂದರೆ ಈ ಆಸನಗಳು. ನಾವು ನೋಡಿರ್ಬೋದು, ಬೇರೆ ಬೇರೆ ಯೋಗಾಸನಗಳನ್ನು ಮಾಡಿದಾಗ ಬೇರೆ ಬೇರೆ ಒಂದು ಅಂಗಗಳಿಗೆ ರಕ್ತ ಸಂಚಾರವನ್ನು ಜಾಸ್ತಿ ಮಾಡಿಕೊಡ್ತೇವೆ. ಒಂದು ಉದಾಹರಣೆ ತಗೊಳ್ಳೋದಾದರೆ ಶೀರ್ಷಾಸನ ಮಾಡುವಂಥದ್ದು. ಶೀರ್ಷಾಸನ ಮಾಡಿದಾಗ ಕಾಲನ್ನು ಮೇಲೆ ಮಾಡಿ ತಲೆಯನ್ನು ಕೆಳಗೆ ಹಾಕುವಂಥದ್ದು. ಆವಾಗ ಹೆಚ್ಚಿನದಾಗಿ ಹೃದಯ ಬಡಿತ ಇರಬೇಕಾದ್ರೆ ರಕ್ತ ಮೇಲಿನ ಮಾರ್ಗವಾಗಿ ಬರೋದು. ಅದನ್ನು ನಾವು ಇನ್ನೂ ಹೆಚ್ಚು ಮಾಡೋದು ಹೇಗೆ ಅಂದರೆ ಶೀರ್ಷಾಸನ ಮಾಡಿ ರಕ್ತ ಸಂಚಾರವನ್ನು ಈ ಗುರುತ್ವಾಕರ್ಷಣ ಬಲದಿಂದ ಕೆಳಗೆ ತರುವಂಥದ್ದು. ಆವಾಗ ಏನಾಗ್ತದೆ? ಮೇಲಿನ ವಾಹಿನಿಗಳಲ್ಲಿ ರಕ್ತದ ಸಂಚಾರ ಕಡಿಮೆ ಆಗ್ತದೆ, ಕೆಳಗಿನ ವಾಹಿನಿಗಳಲ್ಲಿ ರಕ್ತದ ಸಂಚಾರ ಜಾಸ್ತಿ ಆಗ್ತದೆ. ಆಗ ದೇಹದ ಮೇಲ್ಭಾಗಕ್ಕೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳಿಗೆ ರಕ್ತ ಸಂಚಾರ ಜಾಸ್ತಿ ಆದಾಗ ಅದನ್ನು ನಾವು ಸೆಲ್ಫ್ ಹೀಲಿಂಗ್ ಪ್ರೋಸೆಸ್ ಅಂತ ಏನು ಕರಿತೇವೆ, ಈ ಹೀಲಿಂಗ್ ಪ್ರೋಸೆಸ್ನ ಜಾಸ್ತಿ ಮಾಡಲಿಕ್ಕೆ ಇದು ಸಹಾಯಕಾರಿಯಾಗಿರ್ತದೆ. ಹೀಗೆ ಒಂದೇ ಒಂದು ಆಸನಗಳು ಅಂದರೆ ಒಂದೇ ಬಗೆಯ ಆಸನಗಳಿಂದ ಇದಾಗುವಂಥದ್ದಲ್ಲ. ಅವರವರ ಪ್ರಕೃತಿಗೆ ಅನುಗುಣವಾಗಿ ಅವರವರ ದೇಹದ ಅನಾರೋಗ್ಯಕ್ಕೆ ಅಥವಾ ಆರೋಗ್ಯ ಎರಡನ್ನೂ ನೋಡಿಕೊಂಡು ಸಮತೋಲನವನ್ನು ಬಳಸ್ಕೊಂಡು ತಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ಒಂದು ಯೋಗಾಸನ ಅಭ್ಯಾಸವನ್ನು ಎಲ್ಲರೂ ಮಾಡುವಂಥದ್ದು. ಇದಕ್ಕೆ ತಜ್ಞ ಯೋಗವನ್ನು ಅಭ್ಯಾಸ ಮಾಡುವವರಿಂದ ಇದನ್ನು ಕಲಿಯತಕ್ಕದ್ದು. ಯಾರಿಗೆ ಈಗ ಕೆಲವರು ಯೂಟ್ಯೂಬಲ್ಲಿ ನೋಡಿ ಮಾಡ್ತಾರೆ, ಕೆಲವರು ಮಾಡಬಾರ್ದು ಅಂತಲ್ಲ, ಮಾಡಬಹುದು. ಆದರೆ ಅದನ್ನು ನೀವು ತಜ್ಞರಲ್ಲಿ ಹೋಗಿ ಅದನ್ನು ಕಲಿತು ಮಾಡುವಂಥದ್ದು ಉತ್ತಮ ಅಂತ ಒಂದು ನನ್ನ ಅಭಿಪ್ರಾಯ. ಹೀಗೆ ಈ ಆಸನಗಳನ್ನು ಮಾಡುವುದರಿಂದ ಹಾಗೂ ಅವರಿಗೆ ಬೇಕಾದಂಥ ರೋಗಗಳಿಗಾಗಲಿ ಅವರ ದೇಹಕ್ಕೆ ಅನುಗುಣವಾಗಿ ಯಾವ ಆಸನಗಳನ್ನು ಮಾಡಬೇಕು ಮಾಡಬಾರ್ದು ಅಂತ ತಿಳ್ಕೊಂಡು ಆಮೇಲೆ ಈ ಯೋಗಾಭ್ಯಾಸವನ್ನು ಎಲ್ಲರೂ ಮಾಡತಕ್ಕದ್ದು. ಇದರಿಂದ ನಾನು ಹೇಳಿದಾಗೆ ಒಂದೇ ಲೈನಲ್ಲಿ ಹೇಳೋದಾದರೆ ರಕ್ತ ಸಂಚಾರವನ್ನು ನಾವು ಹೆಚ್ಚಿಸುವುದು ಅಥವಾ ಕಡಿಮೆ ಮಾಡುವುದು ಅಥವಾ ಇದನ್ನು ನಿಯಮಿತವಾಗಿ ಹೆಚ್ಚಿಸುವುದು ನಮ್ಮ ಆಸನಗಳ ಒಂದು ಮುಖ್ಯ ಉದ್ದೇಶವಾಗಿರ್ತದೆ. ಹಾಗೆ ಯೋಗಾಸನ ಎಲ್ಲರೂ ಮಾಡಿ ರಕ್ತ ಸಂಚಾರವನ್ನು ನಿಯಮಿತವಾಗಿ ಹೆಚ್ಚು ಕಡಿಮೆ ಮಾಡಿಸ್ಕೊಂಡು ಅದನ್ನು ಆ ಭಾಗದ ಒಂದು ಕಾಯಿಲೆಗಳಾಗಲಿ ಆ ಭಾಗದ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ತಾ ಈ ಆಸನವನ್ನು ಎಲ್ಲರೂ ಮಾಡಬೇಕಾಗಿ